ಮಾವವ್ರದ್ದು ನಾಳೆ ವರ್ಷದ ಕಾರ್ಯ ಇದೆ. ಚೆನ್ನಾಗಿದೆ. ಒಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮನೆಕಾಯಿ, ಬಜ್ಜಿ ಮೆಣಸಿನ್ಕಾಯಿ, ಕ್ಯಾರೆಟ್ ಆ್ಯಂಡ್ ಏನಂದರೆ ಗೆಡ್ಡೆಕೋಸು, ಕ್ಯಾರೆಟ್ಗೆ ಮೆಣಸಿನ್ಕಾಯಿ ನೋಡ್ತಾ ಇದ್ದೀರಲ್ಲ. ಏನು ಗೊತ್ತಾ, ತೋರಿಸ್ಬೇಕು ಎಲ್ಲ ಕವರ್ ಬಿಚ್ಚಬೇಕು. ಬಿಸಿ ಬಿಸಿ ಬಜ್ಜಿ, ಹೀರೆಕಾಯಿ, ಕ್ಯಾಪ್ಸಿಕಮ್. ವೆಲ್ಕಮ್ ಬ್ಯಾಕ್ ಟು ಆಲಿಮನ್ ಕನ್ನಡ ಸುಧಾ ವ್ಲಾಗ್ಸ್. ಇವತ್ತು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದು ತೋಟದಿಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಇವಾಗ ತೋಟ ಹತ್ರ ಬಂದಿದ್ದೀನಿ. ಇದು ಏನು ಮಾವವ್ರದ್ದು ನಾಳೆ ವರ್ಷದ ಕಾರ್ಯ ಇದೆ, ಹಾಗಾಗಿ ಮಾಡೋಣ ಅಂತ. ಅದೇ ನಾನು ಲಾಸ್ಟ್ ವ್ಲಾಗೆಲ್ಲ ಹೇಳಿದ್ದೀನಲ್ವಾ, ಅದೇ ತೊಳೆದು ಬೆಳಗ್ಗೆ ಎಲ್ಲ ಮಾಡಿಬಿಟ್ಟು ಹೋಗಿದ್ವಿ. ಈ ಸರಿ ಏನು ಮಾಡೋಕ್ಕೆ ಬಂದ್ವಿ ಅಂದರೆ ಕಾರ್ಯ ಮಾಡೋಕ್ಕೆ ಬಂದಿದ್ದೀವಿ. ಸೊ ನಮ್ಮ ಮನೆಯವ್ರು ಬರ್ತಾಯಿದ್ದಾರೆ. ಬಂದರು, ಕರ್ಕೊಂಡ್ರು. ಬಟ್ ಅಮ್ಮ ಹುಲ್ಲು ಕುಯ್ದುಬಿಟ್ಟು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾಯಿದ್ರು. ಹುಲ್ಲು ಹಾಕ್ಬಿಟ್ಟು ಬರೋಕ್ಕೆ ಹೋದರು. ಅವರು ಜಸ್ಟ್ ಬಂದರು ಇವಾಗ. ಆ್ಯಂಡ್ ನಾಳೆ ಫಂಕ್ಷನ್ ಎಲ್ಲ ಹೇಗಾಗುತ್ತೆ ಏನೋ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಪಾಪು ಬಂದಿದೆ ಮನೆಗೆ. ನನ್ನ ಮಾರ್ಗಿತಿಗೆ ಗಂಡು ಪಾಪು ಆಗಿತ್ತಲ್ಲ, ಪಾಪು ಬಂದಿದ್ದಾನೆ ಮನೆಗೆ. ಫುಲ್ ಖುಷಿ. ಒಂಥರ ಮನೇಲಿ ಮಕ್ಕಳಿದ್ರೇನೂ ಒಂಥರ ಎಷ್ಟು ನಕ್ಕೋದು, ಎಷ್ಟು ಮಾತಾಡೋದು ಅವನ ಜೊತೆಯಲ್ಲಿ. ಅಂದರೆ ನಾವೇ ಇದ್ದರೆ ನಾನು ಎಷ್ಟು ಮಾತಾಡ್ತಿದ್ನಾ ಅಂತ ಅನಿಸುತ್ತೆ. ಬೆಳಗ್ಗೆ ಮುಖ ತೊಳೆದಿದ್ದು, ಮಧ್ಯಾಹ್ನ ತೊಳೆಯೋಣ ಅಂದ್ಕೊಂಡೆ. ಮನೆಗೆ ಬಂದಿದ್ದೆ 2:30-3 ಗಂಟೆ ಆಗೋಗಿತ್ತು. 3 ಗಂಟೆ ಕರೆಕ್ಟಾಗಿ ಬಸ್ ಹತ್ತಿ ಮಾಗಡಿಗೆ ಬರೋಷ 4:15. ಅಲ್ಲಿ ನಮ್ಮ ಭಾವ ಅಣ್ಣ ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿ ಏನು ಮಾಡಿದ್ವಿ, ಅವ್ರ ಕಾರಲ್ಲಿ ಬಂದ್ವಿ. ನಾವು ಬಸ್ಸಿಗೆ ಬರ್ತೀವಿ ಅಂತ ಅಂದ್ಕೊಂಡಿದ್ದು, ಕಾರಲ್ಲಿ ಬರ್ತೀವಿ ಅಂದ್ಕೊಂಡಿರಲಿಲ್ಲ. ಏನು ಮಾಗಡಿ ಹತ್ತತ್ರ ಬಂದ್ವಿ ಅಲ್ಲ, ಅಣ್ಣ ಫೋನ್ ಮಾಡಿ ನಾನು ಮಾಗಡಿಲೇ ಇದ್ದೀನಿ ಬನ್ನಿ ಅಂತ. ಸೊ ಬಂದ್ವಿ. ದೇವಲೋಕದ ಯಪ್ಪ ಕಿನ್ನರಿಗೆ ನಾಳೆ ರಜೆ ಹಾಕಿದ್ದೀನಿ. ನಾಳೆ ನಾಡಿದ್ದಿಲ್ಲೇ ಇದ್ಬಿಟ್ಟು ಮಂಡೇಗೆ ರೈಟ್ ಹೋಗ್ತಾ ಇರೋದು. ತುಂಬ ದಿನ ಆಗ್ಬಿಟ್ಟಿತ್ತು ನಾನು ತೋಟದ ಹತ್ರ ಬಂದೇ ಇರಲಿಲ್ಲ. ಬರ್ಬೇಕು ಅಂದ್ಕೊಂಡು ಇವಾಗ ಬಂದಿದ್ದೀನಿ. ಎಷ್ಟು ದೊಡ್ಡ ಬೆಳೆದ್ಬಿಟ್ಟು ತೆಂಗಿನ ಮರಗಳು. ನಾನು ನೋಡಿದಾಗೆಲ್ಲ ಚಿಕ್ಕಗಿದ್ದು. ಒಂದು ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಒಂದು ಹಲಸಿನಣ್ಣು ಬಿದ್ದುಬಿಟ್ಟಿತ್ತು. ಹಲಸಿನಣ್ಣು ತೊಗೊಂಡು ಇವಾಗ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರು ಎಂಥ ಕೆಲಸ ಮಾಡೋರೆ ಅಂದರೆ, ಇನ್ನು ಮನೆಗೆ ಹೋಗೋ ಟೈಮು ಆಯ್ತಾ, ಫುಲ್ ಎಲ್ಲ ಕತ್ಲೆ ಆಗಿಬಿಡಿದೆ. ತೋರಿಸ್ತೀನಿ ನೋಡಿ, ಎಲ್ಲ ಫುಲ್ ಕತ್ಲೆ. ಕೀನ ಲಾಸ್ಟ್ ತುಂಡದಲ್ಲಿ ಬಿಟ್ಬಿಟ್ಟು ಬಂದವ್ರೆ. ಹೋಗಿ ತಗೊಬರ್ಲಿ ಸುಮ್ಮನೆ. ಏನು ಎಷ್ಟು ಮರು ಅಂದರೆ ಬರ್ತಾಯಿದ್ದಾರೆ ನೋಡಿ. ಇಲ್ಲಿ ಗುಂಡು ಮನೇಲಿದ್ದಾನೆ. ಈಗ ಹೋಗಬೇಕು. ಸಣ್ಣ ಪುಟ್ಟ ಏನೇ ಕೆಲಸ ಇದೆ ಮುಗಿಸ್ಕೋಬೇಕು. ಸೊ ಹೇಗೆ ನಡೀತಾ ಇದೆ ತಯಾರಿ ಆ್ಯಂಡ್ ಏನೇನೆಲ್ಲ ತಂದಿದ್ದೀವಿ ಫಂಕ್ಷನ್ಗೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ಎಳ್ನೀರು ಕುಡಿದೆ, ಒಂದು ಖುಷಿ ಆಯಿತು. ನಿಜವಾಗ್ಲೂ ಬೆಂಗಳೂರಲ್ಲಿ ಎಷ್ಟೇ ಸೈಟ್ಗಳಿದ್ರು ಹಳ್ಳಿನಲ್ಲಿ ಈ ಥರ ಒಂದಿಷ್ಟು ಅಗಲ ಜಾಗ ಇದ್ಬಿಟ್ಟು ಈ ಥರ ಸೊಂಪಾಗಿ ಬೆಳೆದಿರೋಂಥ ಹುಲ್ಲು, ಇದು ತೆಂಗಿನ ಗಿಡನೋ ಏನೋ ಒಂದಿದ್ರಂತೂ ನೋಡೋಕ್ಕೆ ಒಂಥರ ಚೆಂದ. ಒಂದು ಅರ್ಧ ಗಂಟೆ ಕೂತ್ಕೊಂಡು ಹೋಗೋಣ ಅನ್ನೋಷ್ಟು ಸಮಾಧಾನ ಅನಿಸುತ್ತೆ. ಇವಾಗ ನಾವು ಕೆಳಗಡೆ ಹೋಗಿದ್ವಿ, ಏನೂ ಕೆಲಸ ಇಲ್ಲ, ಸುಮ್ಮನೆ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡ್ಬಿಟ್ವಿ. ಒಂಥರ ಖುಷಿ ಅನಿಸುತ್ತೆ ಗೊತ್ತಾ. ನಮ್ಮ ಸೀಮೆ ಹುಲ್ಲು ಬಂದೇ ಇಲ್ಲ ನೋಡಿ. ನಮ್ಮ ಹಸಿಗೆ ಹುಲ್ಲಿಲ್ಲ. ಅಮ್ಮ ಅಲ್ಲೆಲ್ಲೋ ದುಡ್ಡು ಕೊಟ್ಬಿಟ್ಟು ತೊಗೊಂಡಿದ್ದಾರೆ ಹುಲ್ಲ. ಇದು ಏನು ಮೆಕ್ಕೆಜೋಳ ಏನಂತಾರೆ ಅದು, ಜೋಳನ ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ ಹಸುಗೆ. ಇವಾಗ ಪಾಪ ಅವರು ಫಸ್ಟ್ ಹಸು ತೊಗೊಂಡ್ರಲ್ಲ, ಒಂದು ಬ್ಲ್ಯಾಕ್ ಕಲರ್ದು, ಅದು ಫಲ ಬೀಳಲಿಲ್ಲ ಅಂದ್ಬಿಟ್ಟು ಮಾರ್ಬಿಟ್ರು. ಜನ ಏನು ಅನ್ಕೊತಾರೆ ಏನು ಅಂತಲೇ ಕೆಡ್ಸ್ಕೊಳ್ಳಿಲ್ಲ. ಅವರು ಚಾಲೆಂಜಾಗಿ ತೊಗೊಂಡು ಇನ್ನೊಂದು ಹಸು ತೊಗೊಂಡ್ರು. ಹಸು ಚೆನ್ನಾಗಿ ಬರ್ತಾಯಿದೆ. ಮುಂದಕ್ಕೂ ಹಂಗೆ ಆಗಿ ಬರಲಿ ಅಷ್ಟೇ. ಶಿ ಈಸ್ ವೆರಿ ಏನಂತಾರೆ ಸ್ಟ್ರಾಂಗ್ ಪರ್ಸನ್. ನಮ್ಮ ಅತ್ತೆ ಮಾತ್ರ ತುಂಬ ಸ್ಟ್ರಾಂಗ್ ಪರ್ಸನ್. ನಿಜವಲ್ಲೂ ಅವ್ರು ಹಸು ತೊಗೊಂಡಿದ್ದು ನಿಜವಲ್ಲೂ ಎಷ್ಟು ಇದನ್ಸುತ್ತೆ ಗೊತ್ತಾ ರೀ. ತಿಂತೀರಾ ಕೋಡ್ಬಳೆ ಚಕ್ಲಿ? ಪಾಪು ಇಲ್ಲಿ, ಪಾಪು ಇಲ್ಲಿ ಕೋಡ್ಬಳೆ ಚಕ್ಲಿ. ಬಳೆ ಬೇಕಾ? ಬಳೆ ಎಷ್ಟು ಬೇಕು ನಿಮ್ಗೆ? ಬಳೆ ಎಷ್ಟು ಬೇಕು? 7 ಬೇಕು. 7
ಎಷ್ಟು ಹಾಕೋತೀರಾ ಬಳೆ ಕೈಗೆ ನೀವು? ಅದು ಎಲ್ಲಿ ಅಮ್ಮ? ಅದು ಕಜ್ಜಾಯ. ಕಜ್ಜಾಯ ಎಲ್ಲಿದೆ? ಈ ಕಜ್ಜಾಯನಾ? ಎದರ್ಕತ್ತಂಕಳಪ್ಪ ಇದಕ್ಕೆ 130 ರೂಪಾಯಿ ಮತ್ತೆ ಅಚ್ಚರಕ್ಕೆ ಹಾಕಿದ್ರೆ 20 ಕಜ್ಜಿ ಚೆನ್ನಾಗಿದೆ. ಕಜ್ಜಿಕಾಯಿ ಚೆನ್ನಾಗವ ಏನೋ ನೋಡಕ್ ಚೆನ್ನಾಗಿದೆ. ಫ್ರೂಟ್ಸ್ ಒಂದ್ಬೇಡ ಸರ್ಕಲ್ ಬೇಕ್ರಿಲ್ಲ. ಕ್ಯಾಪ್ಸಿಕಮ್ ತೆಗಿಮಾ. ದಪ್ಪ ಮೆಣಸಿನ್ಕಾಯಿ. ಒಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವರಲ್ಲಿ ಕಾಯಿ ಸುಳಿತಾ ಇದ್ದಾರೆ. ಎಷ್ಟು ಕಾಯಿ ಬೇಕಂತೆ ನಾಳಿಕೆ? ಬಟ್ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತಲ್ವ ರೀ? ಅಷ್ಟೊಂದು ಸಣ್ಣ ಆಯ್ತು ಅದು ಕೂಡ ನೋಡಿ. ಹೌದಾ? ಇಲ್ಲಿ ಬದನೆಕಾಯಿ, ಬಜ್ಜಿ ಮೆಣಸಿನ್ಕಾಯಿ, ಕ್ಯಾರೆಟ್ ಆ್ಯಂಡ್ ಏನಂದರೆ ಗೆಡ್ಡೆಕೋಸು. ಕ್ಯಾರೆಟ್ ಮತ್ತು ಗೆಡ್ಡೆಕೋಸು. ಇಲ್ಲಿ ಕ್ಯಾಪ್ಸಿಕಮ್ ಇದೆ. ಕ್ಯಾಪ್ಸಿಕಮ್ ಒಂದು 3 kg ಮೇಲೆ ಇರಬಹುದು. ಚೆನ್ನಾಗಿದೆ, ಫ್ರೆಶ್ ಆಗಿ. ಮಾಗಡಿಲೆಲ್ಲ ತೊಗೊಂಡಿರೋದು, ಇಲ್ಲೆಲ್ಲ ಫ್ರೆಶ್ ಆಗಿರುತ್ತೆ. ಕ್ಯಾಪ್ಸಿಕಮ್ ಎಲ್ಲ ಅರ್ಧಕ್ಕರ್ಧ ಇದಿದೆ. ಹಸಿಮೆಣಸಿನ್ಕಾಯಿ ಇದೆ. ಆ್ಯಂಡ್ ಅದಾದಮೇಲೆ ಇದು ಪೀಸ್ ಇದೆ. ಪೀಸ್ ತೊಗೊಂಬಂದಿದ್ದಾರೆ. ಈಗ ಏನಕ್ಕೆ ಪೀಸ್ ಅನ್ನೋ ನನಗೂ ಗೊತ್ತಿಲ್ಲ. ಅವರೆಕಾಳು ಸಾಂಬಾರಿಗೆ ಹಸಿ ಬಟಾಣಿ ಎಲ್ಲ ಹಾಕ್ತಾರೆ, ಏನಿಲ್ವಲ್ಲ, ಸೊ ಗೊತ್ತಿಲ್ಲ. ಬೀನ್ಸ್, ಆಲೂಗಡ್ಡೆ, ಲೆಮನ್ ತಂದಿದ್ದಾರೆ, ಮತ್ತು ಕುಕ್ಕುಂಬರ್ ತಂದಿದ್ದಾರೆ. ಇದೆಲ್ಲ ಕವರ್ ತೆಗಿಬೇಕು. ಇದೆಲ್ಲ ಆಲ್ಮೋಸ್ಟ್ ನಾನು ಆಲ್ರೆಡಿ ತೋರಿಸಿದ್ನಲ್ಲ. ಕೋಡ್ಬಳೆ, ಚಕ್ಲಿ, ಕಜ್ಜಾಯ, ಕರ್ಜಿಕಾಯಿ ಇದೆ. ಆ್ಯಂಡ್ ಇದು ಬಂದು ಬೂಂದಿ, ಆಲ್ರೆಡಿ ತೋರಿಸಿದ್ನಲ್ಲ. ಒಂದು 2.5 ಇಂದ 3 kg ಅಷ್ಟು ತಂದಿದ್ದಾರೆ. 2 kg ಅಷ್ಟಂತೂ ಇದೆ ಬೂಂದಿ. ಪಾಯಸ ಮಾಡಿಸ್ತೀವಲ್ಲ, ಹಾಗಾಗಿದೆ. ಅಂತೂ ನಮ್ಮ ಮಾಗಡಿ ಕಡಲೆಪುರಿ ಕಂಪಲ್ಸರಿ ಇರುತ್ತೆ. ಇದು ಫಂಕ್ಷನ್ ಇರಲಿ, ಫಂಕ್ಷನ್ ಇರದೇ ಇರಲಿ, ನಮ್ಮ ಮನೇಲಂತೂ ಕಂಪಲ್ಸರಿ ಆಗಿರುತ್ತೆ. ಇದು ಬಂದು ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡ್ತಾ ಇದ್ದೀರಲ್ಲ. ಏನು ಗೊತ್ತಾ, ತೋರಿಸ್ಬೇಕು ಎಲ್ಲ ಕವರ್ ಬಿಚ್ಚಬೇಕು. ನೋಡಿ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ. ಹಿಂಗೆ ಅಂದಿದ್ರೆ ನಾನು ಸ್ವಲ್ಪ ಎಲ್ಲ ಸಾಮಾನು ಹಾಕ್ಬಿಟ್ಟು ತಂದ್ಬಿಡ್ತಿದ್ದೆ. ಯಾಕಂದರೆ ಬಟ್ರ್ ಸಾಂಬಾರು ಪೌಡ್ರ್ ಚೆನ್ನಾಗಿ ಮಾಡ್ತಾರೆ. ಸೊ ಹಂಗಾಗಿ ಹೆಂಗೂ ಮಾಡಿಸ್ತಾ ಇದ್ದೀವಿ, ಸ್ವಲ್ಪ ಜಾಸ್ತಿನೇ ಮಾಡಿಸ್ಬಿಡ್ಬೋದಾಯ್ತು. ಏಯ್ ಪಾಪು, ಏನು ಮಾಡ್ತಾ ಇದೀಯಾ? ಬಾಯ್ಲಿ. ಬಜ್ಜಿ ರೆಡಿ ಆಗಿದೆ ಫ್ರೆಂಡ್ಸ್. ಬಜ್ಜಿ ತಿನ್ಬೇಕು ಇವಾಗ. ಬಿಸಿ ಬಿಸಿ ಬಜ್ಜಿ, ಹೀರೆಕಾಯಿ, ಕ್ಯಾಪ್ಸಿಕಮ್, ಆಮೇಲೆ ಅಂತ ಏನು ಬಜ್ಜಿ ಮೆಣಸಿನ್ಕಾಯಿ ಬರುತ್ತಲ್ಲ, ಅದರಲ್ಲಿ ಬಜ್ಜಿ ಮಾಡಿದ್ದಾರೆ. ತಿನ್ನಬೇಕು. ಈ ಟೈಮ್ ಕರೆಕ್ಟಾಗಿ ಕರೆಂಟ್ ಹೋಗಿದೆ ನೋಡಿ. ಕರೆಂಟ್ ಇಲ್ಲ ಇವತ್ತು ನಮ್ಮ ಮನೆಯಲ್ಲಿ. ಯಾವತ್ತು ಕರೆಂಟ್ ಬೇಕು ಅಂತೀವೋ ಅವತ್ತು ಕರೆಂಟ್ ಇರಲ್ಲ. ಹಾಗೆ ಬೇಡ ಏನು ಗೊತ್ತಾ, ಹೆಂಗೆ ಕಾಣ್ತಾ ಇದ್ದೀವಿ ಅಲ್ಲಿ ದೊಡ್ಡಮ್ಮ ಏನೋ ಕರಿತೈತಿ ನೋಡಿ. ಇತ್ತು ನೋಡಪ್ಪ ಮಾಡಮ್ಮ. ದೀಪದ ಎಣ್ಣೆ ಇದೆ, ಸನ್ಫ್ಲವರ್ ಆಯಿಲ್, ಆ್ಯಂಡ್ ಸೋಪು, ಸರ್ಫು, ಹಪ್ಪಳ, ಹುಣಸೆಹಣ್ಣು ನಾವು ನೋಡಿ ಕಟ್ಕೋಬೇಕು. ಬಾದಾಮ್ ಪೌಡರ್ ಏನಕ್ಕೆ ಪಾಯಸಕ್ಕೆ ಹಾಕಕ್ಕೆ ಅಲ್ಲ, ಪಾಯಸಕ್ಕೆ.
ಹಿಟ್ಟು, ಪ್ಯಾಕೆಟ್ ಆಫ್ ಕಡಲೆ ಹಿಟ್ಟು. ಬಜ್ಜಿ ಮಾಡಿಸ್ತಾ ಇದ್ದೀವಿ, ಸೊ ಹಂಗಾಗಿ ಕಡಲೆ ಹಿಟ್ಟು ಅಷ್ಟೇ. ಜೀರಿಗೆ, ಮೆಣಸು, ಉಪ್ಪು, ಪುಡಿ, ಖಾರ, ರವೆ, ಕಡಲೆ ಇದೆ ಇದು ಅಷ್ಟೇ ರೀ. ಸಾಕಾ? ಆಟೋಮೆಟಿಕ್ ಆಗುತ್ತೆ ಹೊರಗೆ ಹೋಗು. ಇನ್ನೇನು ಸ್ವಲ್ಪ ಇದೆ, ಈಗ ಹಸಿಟ್ಟು ಆಗಿತ್ತು. ಇವಾಗ ಫಂಕ್ಷನ್ಗೆ ಅಂತ ಹೆಚ್ಚಿದ್ದಾರೆ ಎಲ್ಲ ತಿನ್ನಿಸ್ಕೊಂಡಿದ್ರಲ್ಲ, ಅದ್ರೊಳಗಡೆ ಇತ್ತು ಕಡಲೆ ಹಿಟ್ಟು. ಮನೇಲಿ ಸ್ವಲ್ಪ ಇತ್ತು, ಸೊ ಹಂಗಾಗಿ ಅದ್ರಲ್ಲಿ ಹಾಕಿದ್ರು. ಇನ್ನು ನಾನು ಅಲ್ಲಿಂದ ತಗೊಂಡ್ಬಂದು ಇದು ಇನ್ನೊಂದು ರೌಂಡು ಪಟ 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 ಹಾಕಿ ಕೊಟ್ಬಿಡೋದು. ಬಜ್ಜಿಗೆ ಏನೇ ಹೇಳಿ ಇದನ್ನ ಹಾಕೋದು ಚೆನ್ನಾಗಿರುತ್ತೆ. ಅಜ್ವೈನ ಅದು ಹಾಕೋದು ಒಳ್ಳೆ ಟೇಸ್ಟ್ ಬರುತ್ತೆ. ರೆಡಿ ಆಗಿದೆ. ಸ್ವಲ್ಪ ಏನೋ ಇದು ಹಾಕಿದ್ರು, ಏನೋ ಚಿಲ್ಲಿ ಪೌಡರ್ ಬರೀಲ್ಲ ನಾನು ಕೊಟ್ಟಿದ್ರು. ಏನೋ ನಾನು ಚೆಕ್ ಮಾಡಕ್ ಹೋಗಿಲ್ಲ ಮೂವತ್ನ ಇತ್ತ ಏನು ಇತ್ತ ಅಂತ ಕಾಯ್ಬೇಕು. ಎಣ್ಣೆ ರುಚಿನೇ ಬರ್ತಾ ಇಲ್ಲ. ಮತ್ತೆ ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊತಾ ಇದ್ದಾರೆ. ಬೆಳಗ್ಗೆ ಫಂಕ್ಷನ್ಗೆ ನಮ್ಮ ಮನೆಯವ್ರು ಬಟಾಣಿ ಬಿಡಿಸ್ಕೊತಾ ಇದ್ದಾರೆ. ನೀವು ಸೋಸ್ಕೊತಾ ಇದ್ದಾರೆ. ಪ್ರಿಪೇರಿಂಗ್ ಬಜ್ಜಿ ಆ್ಯಂಡ್ ಮೈ ಕೋ ಸಿಸ್ಟರ್ ಪಾಪುಗೆ ಸರಿ ತಿನ್ನಿಸ್ತಾ ಇದ್ದಾರೆ. ನನ್ನ ಮಗ ಪಾಪುನ ಆಟ ಆಡಿಸ್ತಾ ಇದ್ದಾನೆ. ಇಷ್ಟು ಕೆಲಸಗಳು ನಡೀತಾ ಇದೆ. ನನ್ನ ಮಗ ಅಂತೂ ಫುಲ್ ಖುಷಿ ಇವತ್ತು. ಏನಕ್ಕಂದ್ರೆ ಇದು ಮನೆ ತುಂಬ ಜನ ಇದ್ದಾರಲ್ಲ. ಏನವ್ವ ಫ್ರೆಂಡ್ಸ್, ಇಲ್ಲಿ ಎಲ್ಲ ಮೆಣಸಿನ್ಕಾಯ್ದು ಕ್ಯಾಪ್ಸಿಕಮ್ ಎಲ್ಲ ಮುಗೀತು. ಇವಾಗ ಹೀರೆಕಾಯಿ ಬಜ್ಜಿ ಹಾಕ್ತಾ ಇದ್ದೀನಿ. ಇಲ್ಲಿಗೆ ಎಲ್ಲ ಮುಕ್ತಾಯ ಆಯಿತು ಬಜ್ಜಿ ಕೆಲಸ. ಇನ್ನೇನಿದ್ರು ಅನ್ನ ಎಷ್ಟಿದೆ ನೋಡಿಬಿಟ್ಟು ಅನ್ನ ಕುಟ್ಬಿಡ್ತೀನಿ. ಅನ್ನ ಸ್ವಲ್ಪ ಕಡಿಮೆನೇ ಇದೆ. ಅನ್ನ ಎಲ್ಲ ಬಲ್ಬಿಟ್ಟು ಪಾತ್ರೆಗೆ ಹಾಕ್ಬಿಟ್ಟು ಅನ್ನ ಕುಟ್ಬಿಡ್ತೀನಿ. ಸಾಂಬಾರು ಮಧ್ಯಾಹ್ನ ಮಾಡಿದ್ದಾರೆ, ಹುಳಿ ಸಾಂಬಾರು. ಸೊ ಅದೇ ಆಗತ್ತೆ, ಸಾಕಾಗತ್ತಿಲ್ಲ. ರೀ ಬಿಸಿ ಬಿಸಿ ತಿನ್ಕೊಬಿಡಿ, ಆಮೇಲೆ ಚೆನ್ನಾಗಿರಲ್ಲ. ಇದು ಹಾಕಿದ್ದ ಅವನು ಬೀಟ್ರೂಟ್ ಹಾಕಿ ಮಾಡ್ತಾ ಇದ್ದ. ಎಷ್ಟು ಅಂತ ಕೇಳೋದು, ಅಣ್ಣ ಅದರಪ್ಪ ಬರೀ 100 ರೂಪಾಯಿಗೆ 4 kg ಕ್ಯಾರೆಟ್ ಮಿಕ್ಸ್ 2 kg ಅದು 2 kg ತಗೊಂಡಿದ್ದೀನಿ ಅಂತ ಅವನ ತಗೋತಿದ್ದ. ಅವ್ರು ಬಂದು ತಗೊಂಡ ಅಲ್ಲಿ ಕಡೆ ಬರೋದ ಗೊತ್ತಿಲ್ಲ. ಅದಾಗಲ್ಲ ಬಿಡು, ಕೈ ಸದ್ಯಕ್ಕೆ ಆಗಲ್ಲ.
ಇನ್ನೊಂದು ಚೂರ ಐತೆ ಕುಡ್ಕೊ ನಾನೇ ಮುಂದೆ ಹೇಳ್ತಾವೆ ನೋಡು ದೊಡ್ಡ ಬಾಳೆ ಕುಡಿತಾನ ನಮಗಿಂತ ದೊಡ್ಡ ಬಾಳೆ ಕುಡಿತಾನ ನೋಡಲ್ಲಿ ನೋಡು ಅಲ್ಲಿ ನಿನ್ ಚಿಕ್ಕ ಬಾಟ್ಲೆ ನಿಂತು